ತಂಗಿ ಬಡತನ ಬಂಡಿ ತಂಗಿ, ಬಡವ ಹೋದಲ್ಲಿ ಮೊಣಕಾಲುದ್ದ ನೀರು ಎಂಬಂತೆ ಸುಖದಿಂದಿರುವ ತಂಗಿಯನ್ನು ನೋಡಿ ಬರೋಣವೆಂದು ಹೋದರೆ ನನಗೆ ತ್ರಾಗತಬೇಕಾದಿತ್ತು. ಬಡತನವನ್ನು ಉಸಿರಾಗಿ ಸ್ವೀಕರಿಸಿರುವ ನಾವು ಸಿರಿತನದ ಲೋಲುಪತೆಯಲ್ಲಿ ಮೈ ಮರೆತಿರುವ ವಿಶ್ವನಾಥನ ಬಣ್ಣದ ಮಾತಿಗೆ ಮೂರುಳಾಗಿ ಮೋಸ ಹೋಗಬಾರದು. ಹಾಗೆಲ್ಲ ನನ್ನ ಪತಿ ದೇವರಿಗೆ ನಿಂದಿಸಬೇಡಣ್ಣ. ಇದರಲ್ಲಿ ನನ್ನ ಸ್ವಾಮಿಯದು ಯಾವುದೂ ತಪ್ಪಿಲ್ಲ. ಆ ನೀಚ ಶಶಾಂಕ ಆ ರೀತಿ ತಲೆ ತುಂಬಿದ್ದಾರೆ ನನ್ನ ಗಂಡನ. ಅಣ್ಣ, ಈಗ ನನ್ನ ಸ್ವಾಮಿ ಇಲ್ಲದೆ ನಾನು ಯಾಕೆ ಜೀವಿಸಲಣ್ಣ? ಗಂಡನ ಮನೆ ಸೇರಿದಳೆಂದು ಸಂತೋಷವಾಗಿರುವಷ್ಟರಲ್ಲೇ ಆಗ್ಲೇ ಮತ್ತೆ ನಿನ್ನ ಮನೆ ನಾನು ಸೇರುವಂತಾಯ್ತಲ್ಲಣ್ಣ. ಪುನಃ ತವರು ಮನೆಗೆ ನಾನು ಬಂದಂತಾಯ್ತಲ್ಲಣ್ಣ. ಹಾಗೆಲ್ಲ ಭಾವಿಸದಿರು ತಂಗಿ. ನೋಡುವ ಕಣ್ಣಿಗೆ ಭಾರವಾದರೂ ನವಮಾಸ ಬರುವುದಕ್ಕೆ ತಾಯಿ ಭಾರವೆಂದು ಭಾವಿಸಲಾರಳು. ನನ್ನ ಮುದ್ದಿನ ತಂಗಿ ನನಗೆಂದು ಭಾರವಾಗಿ ಕಷ್ಟವಾಗಿ ಕಾಣಲಾರಳು. ಆದರೆ ಪತಿಗ್ರಹದಲ್ಲಿ ಸುಖವಾಗಿರಬೇಕಾದ ತಂಗಿಯ ಜೀವನ ಇನ್ನೆಷ್ಟು ದಿನಗಳ ಕಾಲ ಈ ಕತ್ತಲೆಯ ಗೂಡಿನಲ್ಲಿ ಕನಿಕರಿಸುತ್ತಾ ಕಳೆಯಬೇಕಾಗುತ್ತದೆ ಎಂದು ಹೊರಗು. ಆ ದೇವರ ಕಣ್ಣ ತೆಗೆದ ಮೇಲೆ ನನ್ನ ಜೀವನ ಸುಖವಾಗಿ ಸಾಗುವುದಲ್ಲ ಅಣ್ಣ. ನನ್ನ ಮಾತಾಗಿದೆ ಪಾಪ ಮೈದುನ ಎಲ್ಲಿರುವನು ಏನೋ, ಸುಮ್ಮನೆ ಅವನ ಜೀವಕ್ಕೆ ಗೊತ್ತಾಯ್ತಲ್ಲ. ಡಾಕ್ಟರ್ ಆಗ್ಬೇಕೆಂದು ತುಂಬಾ ಆಸೆ ಇಟ್ಟುಕೊಂಡಿದ್ದನು. ಈಗ ಅವನ ಆಸೆ ಹಾಗೆ ಉಳಿದು ಬಿಡುತ್ತಲ್ವೇನಣ್ಣ? ನಿನ್ನ ಬಾಳು ಬತ್ತಿ ಬರುಡಾಗಿ ಕಣ್ಣೀರ ಕಡಲಲ್ಲಿ ತೇಲುತ್ತಿದ್ದರೂ ಮತ್ತೊಬ್ಬರ ಜೀವನದ ಬಗ್ಗೆ ಮರಗುವ ನಿನ್ನ ಹೃದಯ ಸಾಗರದಷ್ಟು ವಿಶಾಲವಾಗಿದೆ. ಸುಮಲಾಕ್ಷಿ, ನನ್ನ ಮಿತ್ರ ಈಶ್ವರನಿಗೆ ಆ ದೇವರು ಒಂದು ದಾರಿ ತೋರಿಸುತ್ತಾನೆ. ಹುಟ್ಟಿಸಿದ ದೇವರು ಹುಲ್ಲನ್ನು ಮೇಯಿಸಲಾರ. ನನ್ನ ಮಿತ್ರನಿಗೆ ಒಂದು ದಾರಿ ತೋರಿಸ್ತಾನಲ್ಲ. ನಿನ್ನನ್ನು ಮನೆಗೆ ಬಿಟ್ಟು ಇವತ್ತಿನ ಕುಳಿಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ಬರುತ್ತೇನೆ ಅಂತ. ಓ ನನ್ನ ಗಾನಕೋಗಿಲೆ, ನಿನ್ನ ಸೋದರ ಮಣ್ಣಿನ ಕಂಠದಿಂದ ಒಂದು ಸುಮಧುರ ಗೀತೆಯನ್ನು ನನ್ನ ಮನಮೋಹನ, ನಿಮ್ಮ ಇಚ್ಛೆಯನ್ನು ಪೂರೈಸುವುದು ನನ್ನ ಕರ್ತವ್ಯ ಅಲ್ಲವೇ? ಸಿಂಗಾರ ಸಿರಿಗೆ ಅಂಗಡಿನಲ್ಲಿ ಬಂಗಾರವಾಗಿ ಬಾಮಾಯೇ ಗಾಂಧಾರಿಯಂತೆ ಕಣ್ಣುಚ್ಚಿ ಬಂಗನ ಸಾರ ಸೂಚಾಯೇ
ನಿನ್ನ ಕೈಯನ್ನು ಎಂಥ ವಿಷಗಳಿಗೆ ಬಂದರೂ ನಿನ್ನ ಕೈ ಬಿಡಲಾರು ಅಂತ ಯಾವ ಕಟಕನ ಕತ್ತಿಗೆ ಕತ್ತು ಹೊಡೆಯುವ ಬಡಕರಿ. ಏನಪ್ಪ ನೀನೊಬ್ಬನೇ ಇರೋದು ಬಯಸಿದೆ, ಇಬ್ಬರಿದ್ದೀರಿ. ಇವಳು ಯಾರು ಶಶಾಂಕ್? ಹಿಂದಿನ ತಿಂಗಳಿನಲ್ಲಿ ಇವಳ ತಂದೆ ನೀರು ಹುಟ್ಟಿದೆ. ಇವಳು ಒಬ್ಬಂಟಿಗಳಾದ ಕಾರಣ ಇವಳನ್ನು ನನ್ನ ಅನಾಥವೇ ಆದ ಕಾರಣ ಇವಳನ್ನು ನಮ್ಮ ಮನೆಗೆ ಕರೆಸಿಕೊಂಡಿದ್ದೇವೆ. ನೋಡ್ತೀನಿ, ಇವರು ನನ್ನ ಆತ್ಮೀಯ ಮಿತ್ರರು. ಇದು ಅಲ್ಲದೆ ಈ ಊರಿನ ಗರ್ಭ ಶ್ರೀಮಂತರಾದ ವಿಶ್ವನಾಥ. ನಮಸ್ಕಾರ. ಆಹಾ ನಮಸ್ಕಾರ. ನಮಸ್ಕಾರ. ನನ್ನ ತಂಗಿ ಮುದ್ದು ಸುಂದರಿ ಇದೆ. ಇನ್ನು ಲಗ್ನ ಬಂತಿಲ್ಲವೇ? ಇಲ್ಲ ಮಿತ್ರ, ಈ ಸಲ ಒಳ್ಳೆಯ ಸಂಬಂಧ ಬಂದ್ರೆ ಪ್ರಯತ್ನಿಸಿ. ಹೋಗೋಣ, ನನಗೆ ಈಗಲೇ ಲಗ್ನ ಬೇಡವಪ್ಪ. ನಿಜ ರತ್ನ, ಒಳ್ಳೆಯ ಸುಶಿಕ್ಷಿತ ಸುಲಕ್ಷಣ ಸುಶೀಲ ಸಂಪನ್ನ ಹುಡುಗಿಯರು ಹೀಗೆ ನಾಚಿಕೊಳ್ಳುತ್ತಾರೆ. ಮಿತ್ರ, ನೀವು ಮಾತನಾಡ್ತಾ ನಿಂತಿರಿ, ನಾನು ಒಂದು ಸಿಗರೇಟ್ ಹಾಕ್ತೀನಿ. ಅಂತೂ ಒಬ್ಬ ಸಂಗಾತಿ ಸಿಗೋ ತನಕ ಶಶಾಂಕನ ಮನೆಯಲ್ಲಿ ಉಳಿತೀರಿ ಅಂದಂಗಾಯ್ತು. ನಿಜ ನೋಡಿ, ನಮ್ಮ ಶಶಾಂಕನ ನನ್ನಂಥ ಅನಾಥಳ ಬಾಳಿಗೆ ದೇವರಾಗಿ ಬಂದಿದ್ದಾನೆ. ಅಂದ ಹಾಗೆ ನನ್ನ ವಿಷಯವನ್ನೇ ಕೇಳುತ್ತಿರೋ ನೀವು ನಿಮ್ಮ ಬಗ್ಗೆ ಏನೋ ಹೇಳುತ್ತಾನೆ ಇಲ್ಲ. ಅಂದ ಹಾಗೆ ತಮಗೆ ಲಗ್ನವಾಗಿದೆಯಾ? ಅಂದ ಹಾಗೆ ಮಕ್ಕಳು ಎಷ್ಟು ಜನ ಅಂತ? ನನ್ನ ಲಗ್ನದ ಬಗ್ಗೆ ನೀನೇನು ಕೇಳಬೇಡ. ಆ ದರಿದ್ರ ಹೆಣ್ಣನ್ನು ನೆನೆಸ್ಕೊಂಡ್ರೆ ರೋಮಾಂಚಕವಾಗುತ್ತೆ. ಓಹೋ, ನನಗೆ ಈ ವಿಷಯ ಗೊತ್ತಿದ್ದಿದ್ದಿಲ್ಲ. ದಯವಿಟ್ಟು ಈಗ ಬೇಡವಾದ ವಿಷಯ ಕೇಳಿದ್ದಕ್ಕೆ ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ. ಅಯ್ಯೋ ಕ್ಷಮಿಸಂತ ಇದರಿಂದ ಮಾತಕ್ಕೆ ಇರಲಿ. ನಾಳೆ ನಿಮ್ಮ ಅಣ್ಣನೊಂದಿಗೆ ನಮ್ಮ ಮನೆ ಕಡೆ ಬಾ. ನೋಡಿ, ನಾಳೆ ನಮ್ಮನ್ನ ಹುಬ್ಬಳ್ಳಿಗೆ ಹೋಗುತ್ತಾನೆ. ನಾನು ಅವನ ಜೊತೆಗೆ ಬರೋದಕ್ಕೆ ಆಗೋದಿಲ್ಲ. ಬೇಕಿದ್ದಲ್ಲಿ ನೀವೇ ನಮ್ಮ ಮನೆಗೆ ಬಂದು ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ, ನಾನೇ ಬರ್ತೀನಿ. ಆಯ್ತಾ? ಹಾಗೆ ಮಾಡಲ್ವಾ? ಆಯ್ತಾಯ್ತು, ಬನ್ನಿ. ನೋಡಿ, ಆದಷ್ಟು ಬೇಗ ನಮ್ಮ ಮನೆಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗಿ. ಆಯ್ತಾ? ಆಯ್ತಾಯ್ತಾಯ್ತು. ಅಂತೂ ನಮ್ಮಣ್ಣ ಹೇಳಿದಂತೆ ನಾನು ಕೇಳಿಕೊಂಡು ಈ ಕುರಿಯನ್ನು ನನ್ನ ಬಲಿಯಲ್ಲಿ ಹಾಕಿಕೊಳ್ಳಲೇ ಹಾಗೆ ಮಾಡ್ತೀನಿ. ಅಯ್ಯೋ, ಯಾಕೋ ನಮ್ಮಣ್ಣ ಬರೋದು ಲೇಟ್ ಆಯ್ತು. ನಾನೇ ಹೋಗ್ಬಿಡ್ತೀನಿ. ನಾನು ಮನೆಯನ್ನು ತೊರೆದು ಬಂದವನು. ಮೊದಲಿನಂತೆ ಗೆಳೆಯರ ಜೊತೆ ರೂಮಿನಲ್ಲಿ ಇದ್ದೇನೆ. ಕಲಿಯಲಿಕ್ಕೆ MBBS ಸೀಟು ಸರ್ಕಾರಿ ಕೋಟಾದಲ್ಲಿ ಸಿಕ್ಕಿದ್ದರಿಂದ ಕಲಿಯಲಿಕ್ಕೆ ತೊಂದರೆ ಏನೂ ಇಲ್ಲ. ಆದರೂ ಹಣದ ಬಗ್ಗೆ ಮುಂದೆ ಹೇಗೆ ನಿಭಾಯಿಸಬೇಕು ಒಂದೂ ತಿಳಿತಾ ಇಲ್ಲ. ಆ ಧೂರ್ತ ಶಶಾಂಕನಿಂದ ಮತ್ಯಾವ ದುರಂತ ಕಾಣ್ತೀವೋ ದೇವರೇ ಬಲ್ಲ. ಕಳ್ಳ ಕಳ್ಳ ಯಾರಾದ್ರೂ ಬಂದು ಹಿಡಿಯ ಬನ್ನಿ. ಕಳ್ಳ ಕಳ್ಳ ಯಾರಾದ್ರೂ ಬಂದು ಹಿಡಿಯ ಬನ್ನಿ. ಇದರಲ್ಲಿ ಉಪಕಾರವಿಡಿ ಬಂತು. ಇಂಥ ಮುಂಡೆ ಮಕ್ಕಳನ್ನ ಕಾಯಬೇಕು, ಲಾಕಪ್ ಇಟ್ಟು ಓದಿಬೇಕು. ಕಾಫಿ ಚಂಡಾಲ ಇಂಥ ಕೆಲಸ ಮಾಡಲಿಕ್ಕೆ ನಾಚಿಕೆ ಜನ್ಮಕ್ಕೆ. ಇವತ್ತೇ ಹೊಸ ದಂಧೆ ಶುರು ಮಾಡಿದೆ ಸರ್, ಅದಕ್ಕೆ ಸಿಕ್ಕಿದ್ದೇನೆ. ಈ ಮೊದಲು ಏನ್ ಮಾಡ್ತಿದ್ದಾರ? ಇದಕ್ಕೆ ಮೊದಲು ಒಂದು ಹೋಟೆಲ್ನಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಿದ್ದೆ. ನಾನು ಕೂಡ ಬ್ಯಾಂಕಿಗೆ ಹೋಗಿದ್ದೆ. ಅವಾಗ ಈ ಸಾಹೇಬರು ಬ್ಯಾಂಕಿನಿಂದ ಹಣ ತಗೊಂಡ್ಬಂದು ನೋಡಿದೆ. ನೋಡ್ಕ್ಯಾರೆ ನಾವು ರೊಕ್ಕ ಕದ್ದು ಕ್ಯಾರೆ ನಾನು ಸರ್ಕಾರ ಆಗ್ಬೇಕಂತ ಆಸೆ ಆಯ್ತು. ಅದಕ್ಕೆ ರೊಕ್ಕ ತಗೊಂಡು ಓಡಿ ಹೊಂಟಿದ್ದು ನೋಡ್ರಿ ಸರ್. ತಪ್ಪಾಯ್ತು, ನಾನು ಬಿಡಿಬೇಡ್ರಿ. ಇನ್ನೊಂದ್ಸಲ ಕಿತ್ತಲು ಅದು ಮಾಡೋದಿಲ್ಲ. ನಿನ್ನನ್ನು ಖಂಡಿತ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿನ್ನನ್ನು ಪೊಲೀಸರಿಗೆ ವಶಕ್ಕೆ ಒಪ್ಪಿಸಿ ಬಿಡುತ್ತಾನೆ. ಹಾ, ಪೊಲೀಸರ ಗಾಡಿ ಬರುತ್ತದೆ, ನಿನ್ನ ಹೋಗಿ ಭೇಟಿ ಬರುತ್ತಾನೆ. ಬೇಡ್ರಿ ಸರ್,
ಇರುವುದಿಲ್ಲ. ಈ ದಿನ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದ ಕಾರ್ಮಿಕರಿಗೆ ನಾವು ಬ್ಯಾಂಕಿನಲ್ಲಿ ಹೋಗಿ 2 ಲಕ್ಷ ರೂಪಾಯಿ ತಗೊಂಡು ಬರ್ತಾ ಇದ್ದ ಈ ಕಳ್ಳ ಓಡಿ ಹೋಗ್ತಿದ್ದ. ಅದಕ್ಕಾಗಿ ಈ ಕಳ್ಳನನ್ನು ನೀನು ಹಿಡಿದಿದ್ದರೆ ನಾನು 2 ಲಕ್ಷ ರೂಪಾಯಿ ಕಳ್ಳ ಪಾಲಿಗೆ ಹೋಗಬೇಕಿತ್ತು. ತಮ್ಮ ಹೆಸರು ತಿಳಿಲಿಲ್ಲ. ಮೂರನೇ ಪರಿಚಯ ಹೇಳ್ತೀರಾ? ನನ್ನ ಹೆಸರು ಗುರುರಾಜ್ ಹೊಸಕೋಟೆ ಅಂತ. ಹೊಸೂರಿನಲ್ಲಿ ನನ್ನ ಫ್ಯಾಕ್ಟರಿ ಕೂಡ ಇದೆ. ಅದಕ್ಕಾಗಿ ನಿಮ್ಮ ಪರಿಚಯ ಹೇಳ್ಬೋದೇ? ನಾನೊಬ್ಬ ಬಡವ ಸರ್, ಹೆಸರು ವಿಶ್ವಧರ ಅಂತ. ಇಲ್ಲೇ ಕಾಲೇಜಿಗೆ ಓದುತ್ತೇನೆ. ಇಲ್ಲಪ್ಪ, ನೀವಂತ ಒಳ್ಳೆ ವ್ಯಕ್ತಿ ಈ ಕಾಲೇಜಿನ ದುಡಿದು ಬೆಳೆದರೆ ನಮಗೆ ಈ ದೇಶ ಉದ್ಧಾರವಾಗುತ್ತೆ. ವಿದ್ಯಾಭ್ಯಾಸ ಕಲಿತು ಚೆನ್ನಾಗಿ ಹೋದಪ್ಪ. ಅದಕ್ಕಾಗಿ ನಿಮಗೆ ಕೂಡಲೇ ಈ ಪ್ರೀತಿಯ ಕಾಣಿಕೆಯನ್ನು ತೆಗೆದುಕೊಳ್ಳು. ಹಣ ಬೇಡಿ ಸರ್, ಇಂಥ ಮಾನವೀಯತೆ ಕೆಲಸಕ್ಕೆಲ್ಲ ಬೆಲೆ ಕಟ್ಟಬಾರದು. ಗುರುರಾಜರೇ, ನೀವು ಹಿರಿಯರು, ನನಗೆ ಬಹುವಚನ ಬಳಸಬೇಡಿ ಸರ್. ಹುಟ್ಟು ಹುಡುಗ ಮೊದಲೇ ಬಡತನದಲ್ಲಿ ಇದ್ದೀನಿ ಅಂತ ಹೇಳ್ತಿಲ್ಲ, ಹಣ ಕೊಟ್ಟರೆ ಬೇಡ ಗೊತ್ತಿಲ್ಲ. ಏಕೆ ನಿನ್ನಂತ ವ್ಯಕ್ತಿ ನಾ ಎಲ್ಲಿ ನೋಡಿಲ್ಲ. ಪರಿಶ್ರಮವಿಲ್ಲದೆ ಹಣ ಸ್ವೀಕರಿಸಲಾರೆ. ನಿಮ್ಮಲ್ಲಿ ಏನಾದರೂ ಕೆಲಸವಿದ್ದರೆ ಹೇಳಿ, ಮಾಡುತ್ತೇನೆ, ಪಗಾರ ಕೊಡುವಿರಂತೆ. ಅಲ್ಲಪ್ಪ, ಕಾಲೇಜ್ಗೆ ಹೋಗೋ ನೀನು ನಮ್ಮ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಸಂಜೆ 6ರಿಂದ ರಾತ್ರಿ 10ರವರೆಗೆ ನಿಮ್ಮಲ್ಲಿ ಕೆಲಸ ಮಾಡುತ್ತೇನೆ. ನಿಮಗೆ ತಿಳಿದಷ್ಟು ಪಗಾರನ್ನು ಕೊಡುವಿರಂತೆ. ಆಯ್ತು ಸರಿಯಪ್ಪ, ಆದ್ರೆ ನಿನಗೆ ತಿಂಗಳಿಗೆ ಇಷ್ಟ ಕೊಡ್ಬೇಕು ಹಣವನ್ನು ಈಗಲೇ ಹೇಳಕ್ಕೆ ಬರುದಿಲ್ಲ. ನಿನಗೆ ಅವಶ್ಯ ಇದ್ರೆ ಮಾತ್ರ ಕೊಡುವೆ. ಸೈತಪ್ಪ? ಆಯ್ತು ಸರ್, ನಿಮ್ಮದು ದೊಡ್ಡ ಗುಣ. ಇಪ್ಪಣ ನಡಿ, ನಮ್ಮ ಮನೆಯಲ್ಲಿ ತೋರ್ತೀನಿ, ಒಂದು ಕಪ್ ಕಾಫಿ ಕುಡಿದು ಬರುತ್ತೆ. ಆಯ್ತು, ನಡೀರಿ ಸರ್, ಹೋಗೋಣ. ನಾನು ಈ ದಿನ ಹುಬ್ಬಳ್ಳಿಗೆ ಹೋಗುತ್ತೇನೆ. ಈ ದಿನ ವಿಶ್ವನಾಥ ಬಂದಾಗ ಅವತನ್ನು ಚೆನ್ನಾಗಿ ನೋಡಿದೆ. ಆಯ್ತು, ನೀವು ಹೇಳಿದ ಹಾಗೆ ಅವನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಆದ್ರೆ ನೀವಂತೂ ನನ್ನನ್ನು ಕೈ ಬಿಡಬೇಡಿ. ನೋಡಿ, ಆದಷ್ಟು ಬೇಗನೆ ಬನ್ನಿ. ನಿಮ್ಮನ್ನು ಬಿಟ್ಟು ಒಂದು ದಿನ ಕಳೆಯುವುದಾದಲ್ಲಿ ನನಗೆ ಒಂದು ಯುಗಾನೇ ಕಳೆದಂತಾಗಿದೆ. ನನಗೂ ಹಾಗೆ ಅಲ್ಲ. ಹೌದಾ? ಅದಕ್ಕಾಗಿ ನಿನ್ನನ್ನು ದೂರದಲ್ಲಿದ್ದ ನಮ್ಮ ಮನೆಗೆ ಕರೆಸಿಕೊಂಡಿದ್ದು. ಅಂತೂ ತಾವು ತುಂಬಾ ರಸಿಕ ಅಲ್ವಾ? ರತ್ನ, ನಾನಿನ್ನು ಬರಲೇ? ಅಂತೂ ಇಂಥ ರಸಿಕ ಭಾವಿ ಪತಿಯಾಗಿ ಸಿಗಬೇಕಾದಲ್ಲಿ ನಾನು ಅದೆಷ್ಟು ಜನ್ಮ ಪುಣ್ಯ ಮಾಡಿದ್ನೋ ಏನೋ. ಓಹೋ, ಇನ್ನು ತಾವು ಹೋಗಿಲ್ಲ ತಾನೇ? ಪ್ರೀತಿಯೇ I love you. ಪ್ರೀತಿಯೇ I love you. ಜಗತ್ತದಲ್ಲ
ನೋಡಿ ಆದಷ್ಟು ಬೇಗ ಹೋಗಿ ಬನ್ನಿ. ಟಾಟಾ. ನಿಜವಾಗ್ಲು ಇಂಥ ವ್ಯಕ್ತಿಯನ್ನು ಪಡೆಯಬೇಕಾದಲ್ಲಿ ಅದೆಷ್ಟು ಜನ್ಮ ಪುಣ್ಯ ಮಾಡಿದ್ಲು ನೀನು. ಅಂತೂ ಈ ಜನ್ಮದಲ್ಲಿ ಭಾವಿ ಪತಿಯಾಗಿ ಸಿಕ್ಕಿದ್ದನು. ಯಾರು? ಓಹೋ, ನನ್ನನ್ನ ಶಶಾಂಕ ತಾನೆ? ಇದೇನಲ್ಲ, ಊರಿಗೆ ಹೋಗಿದೆ ವಾಪಸ್ ಬಂದ್ಬಿಟ್ಟಿಯಾ? ನೀವಾ? ಅಂದ ಹಾಗೆ ನಾನು ಕೂಡ ನಿಮ್ಮ ನಿರೀಕ್ಷೆಯಲ್ಲೇ ಇದ್ದೆ. ಬೇಡವೇ ಬೇಡ ರತ್ನ, ನೀನೆಷ್ಟು ಬೇಗ ಬೇರೆಯವರೊಂದಿಗೆ ಹೊಂದ್ಕೊಂಡ್ಬಿಡುವೆ. ನಿನ್ನ ಮನಸ್ಸು ಒಂದು ತೆರೆದ ಮಲ್ಲಿಗಿದ್ದಾಗೆ. ನಿನ್ನಲ್ಲಿ ಮಾತು ಕೇಳಬೇಕೆಂದಿರ್ಬೇಕು, ಕೇಳಲೆ? ಕೇಳಿ, ತಮ್ಮವಳೇ ಆದ ನನ್ನಲ್ಲಿ ಮಾತು ಕೇಳಲು ಸಂಕೋಚವೇ? ಹೇಳಿ ಏನಂತ? ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ ರತ್ನ. ಐ ಲವ್ ಯು ರತ್ನ, ಐ ಲವ್ ಯು. ನಾನು ಕೂಡ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಈ ನಿಮ್ಮ ರೂಪ, ಈ ನಿಮ್ಮ ಯೌವನ, ಇದನ್ನೆಲ್ಲ ನೋಡಿ ನಾನು ಕೂಡ ನಿಮ್ಮನ್ನ ತುಂಬಾ 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 ಪ್ರೀತಿಸ್ತಾ ಇದ್ದೀನಿ. ನಿನ್ನ ಕಂಡಾಕ್ಷರವೇ ಅಂದ ಚಂದದ ಬೆಳಗು ಬಿಂಡಾಣಕ್ಕೆ ಬಗೆ ನಿಂತಿರುವೆ. ಮಲ್ಲಿಗೆಯ ಬನದಂತೆ ತೊನೆದಾಡುತ್ತಿರುವ ಈ ಮುಂಗುರುಳು, ಕೋಮಿಂಚಿನಂತ ತೆರೆದ ಜೋಡಿ ಕಣ್ಣುಗಳು, ಈ ನಿನ್ನ ಅಂದವಾದ ಮೈಮಾಟಕ್ಕೆ ಎಂತ ರಸಿಕನು ರಸಿಕತೆಯ ಸೋಪಾನ ಇರುತ್ತಾನೆ. ನೋಡಿ ಪ್ರಿಯ, ನಿಮ್ಮ ಹೃದಯ ವೈಶಾಲ್ಯದ ಈ ಸುರ ಸುಂದರಗಳನ್ನು ಕಂಡು ನಾನು ಕೂಡ ಮೆಚ್ಚಿಕೊಂಡಿದ್ದೇನೆ. ನಿಮ್ಮ ಹೃದಯ ದೇಗುಲದಿಂದ ನನ್ನನ್ನು ಯಾವತ್ತೂ ದೂರ ಮಾಡಬೇಡಿ. ಇಲ್ಲಿಲ್ಲ, ನಿನ್ನನ್ನು ದೂರ ಮಾಡಿ ಸಿಗುವ ಸುಖ ಸಾಮ್ರಾಜ್ಯವನ್ನು ಕಳೆದುಕೊಳ್ಳಾರೆ. ಸದ್ಯ ನಿಮ್ಮ ಅಣ್ಣನಿಗೆ ಹೇಳಿ ಲಗ್ನವಾಗುತ್ತೇನೆ, ಸರಿನಾ? ಆಹಾಹಾಹಾಹಾಹಾ. ಈ ಸುಖದ ಜೊತೆ ಮತ್ತೇರಿಸುವ ಮುತ್ತನ್ನು ಕೊಡುವ ಆ ಸುರಾದೇವಿಯ ಪರಿಚಯ ಮಾಡಿಸುತ್ತೀನಿ, ಸ್ವಲ್ಪ ತಾಯಿ. ನಂತರ ಮನೋಹರ ಸನ್ನಿವೇಶ ಅಪ್ಸರೆಯಿಂದ ರತ್ನಗಳಿಗೆ ಹಾಲು ಜೇನಿನಗಿಂತ ಮಧುರ. ಬಿಸ್ಕಿ ತಂದಿಯಲ್ಲ, ನಮ್ಮ ಪ್ರೀತಿಗೊಂದು ಈ ಅಡ್ಡಿ ಬೇಡ. ನೋಡಿ, ಇದೆಷ್ಟು ಮಧುರ ಗೊತ್ತಾ? ಮೂಡಿದ ನಿಮ್ಮ ಮನಸ್ಸನ್ನು ಚೈತನ್ಯಗೊಳಿಸುತ್ತೀನಿ. ಅದಕ್ಕಾಗಿ ಸ್ವಲ್ಪ ತಗೊಳ್ಳಿ. ಕೆಟ್ಟ ವಾಸನೆ. ಛೇ, ಹಾಗೆಲ್ಲ ಅನ್ಕೋಬೇಡಿ. ನೋಡಿ, ಮೂಡಿದ ನಿಮ್ಮ ಮನಸ್ಸು ಪ್ರಫುಲ್ಲತೆಗೊಳಿಸುತ್ತೆ, ನಿಮಗೆ ಹೊಸ ಚೈತನ್ಯ ಕೊಡುತ್ತೆ. ಅದಕ್ಕಾಗಿ ಸ್ವಲ್ಪ ತೆಗೆದುಕೊಳ್ಳಿ. ಕೆಟ್ಟ ವಾಸನೆ. ಕೇಸರಿನಲ್ಲಿ ಕಮಲ ಹುಟ್ಟಿದಂತೆ ಈ ಮಧುಪಾನ ತೆಗೆದುಕೊಳ್ಳಿ. ಗಂಟ್ಲಲ್ಲೇ ಬೆಂಕಿ ಹಚ್ಚಿದಂತಾಗುತ್ತೆ. ನೋಡಿ ಪ್ರಿಯತಮ, ಸ್ವಲ್ಪ ತಗೊಳ್ಳಿ. ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಈ ಮತ್ತನ್ನು ನೀಡುವ ಈ ಸುರಾದೇವಿಯ ಜೊತೆ ಹದವಾಗಿ ಹಾಡಿ ನಿಮ್ಮೊಂದಿಗೆ ನರ್ತಿಸುತ್ತೀನಿ ಗೊತ್ತಾ? ನಿನ್ನ
ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಚನ್ನನೆ ನನ್ನ ಮನದಾಗಿ ಆಸೆ ಕಾರಂಜಿಯಾಗಿ ಚಿಮ್ಮಿತು ಈ ನನ್ನ ಜೀವ ಸೇರಿತು ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಚನ್ನನೆ ನನ್ನ ಮನದಾಗಿ ಆಸೆ ಕಾರಂಜಿಯಾಗಿ ಚಿಮ್ಮಿತು ಈ ನನ್ನ ಜೀವ ಸೇರಿತು La